ಮಾಯಾ ನಿನಗೆ ಕೆಟ್ಟದ್ದು ಬಯಸ್ತಿದ್ಲು, ನಿನ್ ಸಾವಿನ ಬಗ್ಗೆ ಯೋಚನೆ ಮಾಡ್ತಿದ್ಲು ಬೆಳ್ಳಿ. ಅದಕ್ಕೆ ನನಗೆ ಕೆಟ್ಟ ಕೋಪ ಬಂದು ಚಿಕ್ಕಮ್ಮ ಮಾಯಾ ಎಲ್ರ ಮುಂದೆ ನೀನ್ ಬದುಕಿದ್ರೆ ಮಾತ್ರ ನಾನು ಬದುಕೋದು ಅಂತ ಹೇಳ್ಬಿಟ್ಟು ಬಂದೆ. ನನ್ನ ಬಿಟ್ಟು ಹೇಗೆ ನೀನು ಒಬ್ಳೆ ಹೋಗ್ತೀಯ? ನನ್ನ ಒಂಟಿ ಮಾಡಲ್ಲ ತಾನೆ? ನನ್ನ ಬಿಟ್ಟು ಒಬ್ಳೆ ಹೇಗೆ ಹೋಗ್ತೀಯ ಬೆಳ್ಳಿ? ನನ್ನ ಒಂಟಿ ಮಾಡಲ್ಲ ತಾನೆ? ಹೇಳು ಬೆಳ್ಳಿ, ಎದ್ದೇಳು. ಈ ಮುತ್ತು ಮಾವನಿಗೋಸ್ಕರ ಒಂದೇ ಒಂದ್ಸರಿ ಮಾತಾಡು ಪ್ಲೀಸ್ ಬೆಳ್ಳಿ. ಮುತ್ತು ಮಾವ ಅಳ್ಬೇಡ, ನಾನು ಹುಷಾರಾಗ್ತೀನಿ ಅಂತಾದ್ರೂ ಹೇಳು. ಎದ್ದೇಳು ಬೆಳ್ಳಿ. ಮುತ್ತು ಮಾವ ನೀವು ಹೇಗಿದ್ದೀರಾ ಅಂತ ಕೇಳೋಕ್ಕಾದ್ರೂ ಎದ್ದೇಳು ಬೆಳ್ಳಿ. ಒಂದೇ ಒಂದ್ಸರಿ ನನ್ನ ಕಣ್ಬಿಟ್ಟು ನೋಡ್ತೀಯಾ ಪ್ಲೀಸ್? ನಿನ್ ಕೈ ಮುಗಿತ ಬೆಳ್ಳಿ. ಸಮಾಧಾನ ಮಾಡ್ಕೊಂಬತ್ತು. ಬೆಳ್ಳಿ ಖಂಡಿತ ಗುಣ ಆಗ್ತಾಳೆ. ಯಾರಿಗೋಸ್ಕರ ಇಲ್ಲ ಅಂದ್ರು ಕಣ್ಮುತ್ತು ಪಾಪುಗೋಸ್ಕರ ಗುಣ ಆಗೇ ಆಗ್ತಾಳೆ. ನಿನ್ನ ಕಣ್ಣೀರು ಒರೆಸಕ್ಕಾದ್ರೂ ಕೂಡ ಆಗ್ತಾಳೆ. ಅವಳ ಆಸೆ ಅಂತೆ ಅವಳ ಗಂಡ ಅಂತ ಸೈನ್ ಮಾಡಿ ಕೊಟ್ಟಿದ್ದೀನಲ್ಲೋ, ಅವಳ ಆಸೆ ಈಡೇರಿದ್ದಲ್ಲೋ, ಅಂದ್ರೂ ಯಾಕೋ ಮಾತಾಡ್ತಿಲ್ಲ? ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ? ನನ್ನ ಜೊತೆ ಮಾತಾಡಲ್ವಾ? ನಾನು ಹೇಳೋ ಒಂದೊಂದು ಮಾತೊಳಗೆ ತಲುಪ್ತಿಲ್ವೇನೋ? ಬೆಳ್ಳಿನೇ ನನ್ನ ಹೆಂಡತಿ ಅಂತ ಹೇಳಿದೀನಿ ತಾನೆ, ಇನ್ನೇನೋ ಬೇಕು? ಮಾತಾಡು ಬೆಳ್ಳಿ, ಮಾತಾಡು. ಮತ್ತು ನೀನು ಆಡೋ ಒಂದೊಂದು ಮಾತು ಅವಳ ಮನಸ್ಸು ತಲುಪ್ತಾ ಇದೆ ಕಣ. ಅವಳಿನ ಹೆಂಡತಿ ಆಗೋಳು ಹೇಗೋ ಹೋಗ್ತಾಳೆ. ಅವಳು ಹುಟ್ಟಿರೋದೇ ನಿನಗೋಸ್ಕರ ಕಣ ಮುತ್ತು. ನೋಡ್ತಾರೆ ಡಾಕ್ಟ್ರು ಬರ್ತಾರೆ, ಬೆಳ್ಳಿ ಗುಣ ಆಗ್ತಾಳೆ ಅಂತ ಹೇಳ್ತಾರೆ. ಖಂಡಿತ ಓಡಾಡ್ತಾಳೆ ನೋಡ್ತಾರೆ ಮುತ್ತ, ಓಡಾಡ್ತಾಳೆ. ಹೇ ಷಣ್ಮುಗ, ಬೆಳ್ಳಿ ಕಣ್ಣಾಡಿಸ್ತಿದೆ ಕಣೋ. ಷಣ್ಮುಗ ಕೈ ಕೂಡ ಅಳ್ಳಾಡಿಸ್ತಿದೆ ಕಣೋ. ಹೋಗ ನೀನು ಡಾಕ್ಟರ್ ಕರ್ಕೊಂಬೋದು. ಡಾಕ್ಟರ್ ಕರ್ಕೊಂಡ್ಬರ್ತೀನಿ. ಡಾಕ್ಟರ್ ಏನಾಯ್ತು? ಬೆಳ್ಳಿ ಕಂಡ್ಬಿಟ್ಟಿದ್ದಾಳೆ, ಎಚ್ಚರಿಕೆ ಆಗಿದೆ, ಬೇಗ ಬನ್ನಿ. ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಡಾಕ್ಟರ್, ಬೆಳ್ಳಿ ಕಣ್ಣಾಡಿಸ್ತಿದ್ದಾಳೆ, ಬೆಳ್ಳಿ ಕೂಡ ಆಡಿಸ್ತಿದ್ಲು. ನಾನು ಮಾತಾಡ್ತಿರೋದು ಅವಳು ಕೇಳಿಸ್ತಿದ್ದೆ. ಡಾಕ್ಟರ್ ಸಮಾಧಾನ ಮಾಡ್ಕೊಳ್ಳಿ, ನಾನು ನೋಡ್ತೀನಿ.
ತಲೆಗೆ ಇಷ್ಟು ಪೆಟ್ಟು ಬಿದ್ದಿದ್ರು ಇಷ್ಟು ಬೇಗ ರಿಕವರ್ ಆಗಿದ್ದಾರೆ ಅಂದರೆ ನಿಜ ಆಶ್ಚರ್ಯ. ಮೆಡಿಕಲ್ ಮಿರಾಕಲ್ ಅನ್ಬೇಕೋ ಅಥವಾ ನೀವು ನಂಬಿರೋ ಆ ದೇವರು ವರ ಕೊಟ್ಟಿದ್ದಾನೆ ಅನ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಈ ವಿಷಯದಲ್ಲಿ ತುಂಬ ಲಕ್ಕಿ ಬೆಳ್ಳಿ. ದೇವರು ನಿಮ್ಮ ಬೆಳ್ಳಿನ ಉಡಿಸ್ಬಿಟ್ಟ ಬಿಳಿ. ನೋಡಿ, ನೀವೊಂದು ಸ್ವಲ್ಪ ಆಚೆ ಇರಿ. ಸರಿ ಡಾಕ್ಟರ್, ಹೇಗಾದರೂ ಮಾಡಿ ನಮ್ಮ ಬೆಳ್ಳಿನ ಉಳಿಸ್ಕೊಡಿ. ಮುತ್ತು ಬೆಳ್ಳಿ ಇವತ್ತು ಇಷ್ಟು ಬೇಗ ಚೇತರಿಸ್ಕೊಂಡಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಯಾರು ಗೊತ್ತಾ? ಯಾರು? ನೀನೇ ಕಣ, ನೀನೇ. ನಿನ್ನ ಪ್ರೀತಿ, ನಿನ್ನ ಆರೈಕೆ, ನಿನ್ನ ಹೆಂಡತಿ ಥರ ನೋಡ್ಕೊಂಡಿದ್ದು, ನಿನ್ನ ಪ್ರೀತಿ ಮಾತುಗಳೆಲ್ಲ ಅವಳು ಮನಸ್ಸಿಗೆ ತಲುಪಿದೆ. ಅದಕ್ಕೆ ಇಷ್ಟು ಬೇಗ ಚೇತರಿಸ್ಕೊಂಡಿದ್ದಾಳೆ ಅವಳು. ಖಂಡಿತ ಖಂಡಿತ. ಮುತ್ತು, ಬೆಳ್ಳಿಗೆ ಶ್ರೀರಕ್ಷೆ ಆಗಿರೋ ಚಾಮುಂಡಿ ದೇವಿ ಆಶೀರ್ವಾದ, ನಿನ್ನ ಪ್ರೀತಿ ಎಲ್ಲ ಸೇರಿ ಅವಳು ಇಷ್ಟು ಬೇಗ ಗುಣ ಆಗಿದ್ದಾಳೆ. ನನಗೆ ತುಂಬ ಖುಷಿ ಆಯಿತು. ಒಂದು ಕೆಲಸ ಮಾಡು, ಚಾಮುಂಡಿ ದೇವಿ ಹತ್ರ ಹೋಗಿ ಬೇಡ್ಕೊಳ್ಳೋ. ಬೆಳ್ಳಿ ಬೇಗ ಗುಣ ಆಗಿ ಮನೆಗೆ ಬರಲಿ ಅಂತ ಬೇಡ್ಕೊ. ಹೋಗು ಮುತ್ತು. ಹಲೋ ಮೇಡಮ್, ನಾನು ನರ್ಸ್ ಮಾತಾಡ್ತಿರೋದು ಹಾಸ್ಪಿಟಲಿಂದ. ಇಲ್ಲಿ ಹಾಸ್ಪಿಟಲಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು? ಇವ್ರ ತಲೆಗೆ ಇಷ್ಟು ಪೆಟ್ಟು ಬಿದ್ದಿದ್ರು ಇಷ್ಟು ಬೇಗ ರಿಕವರ್ ಆಗಿದ್ದಾರೆ ಅಂದರೆ ನಿಜ ಆಶ್ಚರ್ಯ. ಮೆಡಿಕಲ್ ಮಿರಾಕಲ್ ಅನ್ಬೇಕೋ ಅಥವಾ ನೀವು ನಂಬಿರೋ ಆ ದೇವರು ವರ ಕೊಟ್ಟಿದ್ದಾನೆ ಅನ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಬದುಕೋಕ್ಕೂ ಬಿಡದೆ ಸಾಯೋಕ್ಕೂ ಬಿಡದೆ ಯಾಕೆ ನನಗೆ ಈ ರೀತಿ ಚಿತ್ರ ಹಿಂಸೆ ಕೊಡ್ತಿದ್ಯಾ? ಎಲ್ಲ ಸಲೀಸಾಗಿ ನಡೀತಿದೆ ಅನ್ಕೋಬೇಕಾದ್ರೆ ಏನಾದ್ರೂ ಒಂದು ಅಡ್ಡಿ ಆಗೇ ಆಗುತ್ತೆ. ಇಲ್ಲ, ಇದನ್ನ ಹೀಗೆ ಬಿಡಬಾರ್ದು. ಏನಾದ್ರೂ ಒಂದು ದಾರಿ ಹುಡುಕ್ಲೇಬೇಕು, ಒಂದು ದಾರಿ ಹುಡುಕ್ಲೇಬೇಕು. ಮಾಯಾ, 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 ಏನಾಯ್ತು ಇವಳಿಗೆ?